ಎಸ್, ಹರಿಯಾಣ ಫಲಿತಾಂಶ ಒಂದು ರೀತಿ ಕಾಂಗ್ರೆಸ್ಗೂ ಕೂಡ ಶಾಕ್ ಆಗ್ತಿದೆ, ಬಿಜೆಪಿ ಕೂಡ ಶಾಕ್ ಆಗ್ತಿದೆ. ಬಟ್ ಬಿಜೆಪಿಯವರು ಬಿಜೆಪಿ ವಿರುದ್ಧದ ಮತಗಳು ಸ್ಪ್ಲಿಟ್ ಆದ ಕಾರಣ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಹರಿಯಾಣ ಚುನಾವಣೆಯಲ್ಲಿ ಆಗಿದೆ ಅಂತ. ಒಂದು ವಿಷಯ ಏನು ಅಂತಂದರೆ 40% ಹತ್ತತ್ರ ಕಾಂಗ್ರೆಸ್ ಮತಗಳಿಕೆ ಆಗಿದ್ರೆ 39.58 ಬಿಜೆಪಿ ಮತಗಳಿಕೆ ಈ ಕ್ಷಣದವರೆಗೆ ಆಗಿರ್ತಕ್ಕಂಥದ್ದು. ಬಿಜೆಪಿಗಿಂತ ಕಾಂಗ್ರೆಸ್ 0.5% ಮತಗಳಿಕೆ ಜಾಸ್ತಿ ಆಗಿದೆ. ಆದರೂ ಸಹ ಹೆಚ್ಚು ಕಮ್ಮಿ 13-14 ಸೀಟು ಕಾಂಗ್ರೆಸ್ಗಿಂತ ಜಾಸ್ತಿ ಬಿಜೆಪಿ ಇದೆ. ಪ್ರಸ್ತುತವಾಗಿ ಲೀಡು ಮತ್ತು ವಿನ್ನಿಂಗ್ ಎಲ್ಲ ಲೆಕ್ಕ ಹಾಕೊಂಡ್ರೆ 49 ಸೀಟ್ ಬಿಜೆಪಿ, 34-35 ಸೀಟ್ ಕಾಂಗ್ರೆಸ್ಸಲ್ಲಿದೆ. ಮತ್ತೊಂದು ವಿಷಯ ಅಂತಂದರೆ 1.5%, 1.68% ಆಮ್ ಆದ್ಮಿ ಪಾರ್ಟಿ, 1.68% ಏನಾಯಿತು ಅವ್ರಿಗೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. BSP ಮತಗಳನ್ನ ಪಡ್ಕೊಂಡಿದೆ. INLD 4% ತಗೊಂಡಿದೆ. ಆಗ ನೋಡಿದ್ರೆ ಆಮ್ ಆದ್ಮಿ ಪಾರ್ಟಿ BSPಯಿಂದ ಅದು 3%, 4.5% INLD ಇಲ್ಲಿ ಮತಗಳನ್ನ ಗಳಿಕೆ ಮಾಡಿಕೊಂಡಿದೆ. ಹೆಚ್ಚು ಕಮ್ಮಿ 7.5-8% ವೋಟು ಸ್ಪ್ಲಿಟ್ ಆಯಿತು. ಅಂದರೆ BJP ವಿರುದ್ಧದ ಮತಗಳು BJP ವರ್ಸಸ್ ಕಾಂಗ್ರೆಸ್ ಕ್ಲಿಯರ್ ಫೈಟ್ ಆಗಿದ್ದರೆ ಕಾಂಗ್ರೆಸ್ಸಿಗೆ ಅನುಕೂಲ ಆಗಿರೋದು. ಆದರೆ ಇಲ್ಲಿ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ, ಕಾಂಗ್ರೆಸ್ ಕೂಡ ಏಕಾಂಗಿಯಾಗಿ ಮಾಡುತ್ತೆ. ಅಲ್ಲಿ BSP ಸಪ್ರೇಟು, INLD ಸಪ್ರೇಟು, ಆಮ್ ಆದ್ಮಿ ಸಪ್ರೇಟು. ಸೊ ಇದೆಲ್ಲ ಚೌಟಾಲ ಅವ್ರ ಪಾರ್ಟಿ ಕೂಡ ಚೌಟಾಲ ಮತ್ತು BSP ಅವೆರಡೂ ಪಾರ್ಟಿ ಮೈತ್ರಿ ಮಾಡ್ಕೊಂಡಿರುತ್ತೆ. ಸೊ ಇದು ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು ಅಂತ. ಅಂದರೆ BJP ವಿರುದ್ಧದ ಮತಗಳು ವಿಭಜನೆಯಾದ ಕಾರಣ BJP ಮತ್ತೆ ಹರಿಯಾಣದಲ್ಲಿ ಅಧಿಕಾರದ ಗದ್ದುಗೆ ಹತ್ರ ಬಂದು ನಿಂತಿದೆ ಅಂತ ಹೇಳಲಾಗ್ತದೆ. ಆಮೇಲೆ BJP ಹಿರಿಯರಿಗೆ ಟಿಕೆಟ್ ಕೊಡಲಿಲ್ಲ ಮುಲಾಜಿಲ್ಲದೆ. ಯಾರ್ಯಾರಿಗೆ ಆಡಳಿತ ವಿರೋಧಿ ಅಲೆ ಇದೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಒಂದು ಸರ್ವೆ ಲೆಕ್ಕಾಚಾರ ಏನಿತ್ತು ಕರ್ನಾಟಕದಲ್ಲಿ ಆ ಪಾಸಿಬಿಲಿಟಿ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ವೋಟ್ ಬೇಸ್ ಪಾರ್ಟಿಗಿಂತ ವ್ಯಕ್ತಿಗತವಾಗಿ ಒಂದಷ್ಟು ಜನ ಇದ್ದರು, ಅವರು ಸಮಸ್ಯೆ ಆಯಿತು ಕರ್ನಾಟಕದ ವಿಚಾರ ಬಂದಾಗ. ಬಟ್ ಹರಿಯಾಣದಲ್ಲಿ ಸರ್ವೆ ಮಾಡಿ ಯಾರು ಅವ್ರಿಗೆ ಆಡಳಿತ ವಿರೋಧಿ ಅಲೆ ಇದೆ ಮತ್ತೆ ಅವ್ರು ಗೆಲ್ಲಲ್ಲ ಅಂತಾರಲ್ಲ, ಅವ್ರು ಮುಲಾಜಿಲ್ಲದೆ ಟಿಕೆಟನ್ನು ನಿರಾಕರಿಸಿದ್ರು BJP ನಾಯಕರು. ಜೊತೆಗೆ BJP ವಿರುದ್ಧದ ಮತಗಳು ಕೂಡ ಸ್ಪ್ಲಿಟ್ ಆಯಿತು. ಆಗಲೇ ಮೇಲ್ನೋಟಕ್ಕೆ INLD 4%, ಆಮ್ ಆದ್ಮಿ 1.5%, BSP 1.5%, ಹಂಗೆ 7-8% ಮತಗಳು ಕಾಂಗ್ರೆಸ್ಗಾಗಲಿಲ್ಲ, ಸಪ್ರೇಟ್ ಆಯಿತು. ಸೊ ಅದೇನಾರ ಕಾಂಗ್ರೆಸ್ 40%, 8% ವೋಟ್ ಸೇರಿ 48% ವೋಟ್ ಶೇರ್ ಬಂದಾಗ ಸಹಜವಾಗಿ ಅಲ್ಲಿ ಕಾಂಗ್ರೆಸ್ಗೆ ಗೆಲುವಿನ ಅವಕಾಶ ಇರ್ತಿತ್ತು. ಆದರೆ BJP ವಿರೋಧಿ ಮತಗಳು ಸ್ಪ್ಲಿಟ್ ಆದ ಹಿನ್ನೆಲೆ ಒಂದು 8-10% ಸ್ಪ್ಲಿಟ್ ಆದ ಹಿನ್ನೆಲೆ BJPಗೆ ಮತ್ತೆ ಅವಕಾಶ ಆಗಿದೆ. BJPಗಿಂತ ಕಾಂಗ್ರೆಸ್ ಮತಗಳಿಕೆ ಜಾಸ್ತಿ ಇದೆ. ಆದರೆ ಸೀಟ್ ವೇರಿಯೇಷನ್ ಬಂದಾಗ 34-35 ಕಾಂಗ್ರೆಸ್ಸು, 48-49 BJP, ಸರಿಸುಮಾರು ಒಂದು 14-15 ಸೀಟು ವ್ಯತ್ಯಾಸಗಳಾಗಿದೆ ಈ ಮಟ್ಟಕ್ಕೆ. ಸೊ ಹಾಗಾಗಿ ಹರಿಯಾಣದಲ್ಲಿ BJPಯ ಲೆಕ್ಕಾಚಾರ ವರ್ಕೌಟ್ ಆಗಿದೆ. BJP ವಿರೋಧಿಗಳು ಸ್ಪ್ಲಿಟ್ ಆದ ಕಾರಣ ವರ್ಕೌಟ್ ಆಗಿದೆ. ಜಮ್ಮು ಕಾಶ್ಮೀರ ಹಂಗಾಗಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಸು ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಮಾಡಿಕೊಂಡ್ರು. PDP ಮೆಹಬೂಬಾ ಮುಫ್ತಿ ಲೀಡ್ ಮಾಡಲಿಲ್ಲ, ಅವ್ರ ಮಗಳು ಲೀಡ್ ಮಾಡಿದ್ರು. ಹಾಗಾಗಿ ಅದು ಕುಸಿತು. ಸಹಜವಾಗಿ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಮತ್ತು ಕಾಂಗ್ರೆಸ್ ಒಂದಾಗಿರೋದು ಜಮ್ಮು ಕಾಶ್ಮೀರದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಮುಸಲ್ಮಾನರು ಕಂಪ್ಲೀಟು ಕಾಂಗ್ರೆಸ್ಗೆ ಅಂದರೆ BJP ವಿರುದ್ಧವಾಗಿ, ಹಿಂದೂಗಳು ಪರಿಪೂರ್ಣವಾಗಿ BJPಗೆ ಮತ ಹಾಕಿದ ಕಾರಣ ಹಿಂದೂ ಮತ್ತು ಮುಸ್ಲಿಂ ರೀತಿಯ ಮತ ವಿಭಜನೆ ಆಯಿತು ಜಮ್ಮು ಕಾಶ್ಮೀರದಲ್ಲಿ. ಹಾಗಾಗಿ ಅಲ್ಲಿ BJPಯೇತರ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಬಟ್ ಹರಿಯಾಣದಲ್ಲಿ BJP ವಿರುದ್ಧದ ಮತಗಳು ಸ್ಪ್ಲಿಟ್ ಆಯಿತು ಒಂದು 8-10%. ಹಾಗಾಗಿ BJPಗೆ ಮತ್ತೆ ಅವಕಾಶದ ಬಾಗಿಲು ತೆರೆತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹರಿಯಾಣ ಫಲಿತಾಂಶ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಕ್ಲಿಯರ್ ವಿನ್ ಅನ್ನೋ ಒಂದು ಎಕ್ಸಿಟ್ ಪೋಲ್ಗಳಿತ್ತು. ಬಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಉಲ್ಟಾ ಪಲ್ಟಾ ತಲೆ ಕೆಳಗಾಗಿದೆ. ಸೊ BJPಗೆ ಒಂದು ರೀತಿಯ ಬೋನಸ್ ಅಂತ ಹೇಳ್ಬೋದು. ಯಾಕೆಂದರೆ ನಿರಂತರವಾಗಿ ಜನ ಅಲ್ಲಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ ಹರಿಯಾಣದಲ್ಲಿ. ಸೊ ಹಾಗಾಗಿ ಇದು BJPಗೆ. ಆಮೇಲೆ ಚೌಟಾಲ ಅವ್ರ ಜೊತೆ ಮೈತ್ರಿ ಆಗಿತ್ತು BJP ಜೊತೆ. ಚುನಾವಣಾ ಮುನ್ನ ಅವರು ಮೈತ್ರಿನ ಕಳೆದುಕೊಂಡ್ರು ಒಂದು ಸ್ವಲ್ಪ ತಿಂಗಳ ಹಿಂದೆ ಅಷ್ಟೇ. ಸೊ ಇದು ನೆಗೆಟಿವ್ ಆಗ್ಬೋದು, ಏಕಾಂಗಿ BJP ಗೆಲ್ಲಬಹುದು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕಾಡ್ತಿತ್ತು. ಬಂಡಾಯ ಜಾಸ್ತಿ ಇತ್ತು. ಟಿಕೆಟ್ ನಿರಾಕರಿಸಿದ್ರಿಂದ ಒಂದಷ್ಟು ಜನ ಬಂಡಾಯವಾಗಿ ಸ್ಪರ್ಧೆ ಮಾಡಿದರು, ಕಾಂಗ್ರೆಸ್ ಸೇರಿದರು. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಲಾಭ ಅಂತ ಅಂದ್ಕೊಂಡಿದ್ರು. ಕಾಂಗ್ರೆಸ್ ನಿನ್ನೆ ಬೆಳಗ್ಗೆವರೆಗೂ ಕೂಡ ಮುಖ್ಯಮಂತ್ರಿ ಯಾರು ಮಾಡೋದು ಅನ್ನೋ ವಿಷಯದಲ್ಲಿ ಭಾಳಷ್ಟು ಗಲಾಟೆ ಗದ್ದಲ ಶುರುವಾಗ್ಬಿಟ್ಟಿತ್ತು ಫಲಿತಾಂಶಕ್ಕೆ ಮೊದಲೇ. ಆದರೆ ಫಲಿತಾಂಶ ಬಂತು, ಕಾಂಗ್ರೆಸ್ಸಲ್ಲಿ ಎಲ್ಲವೂ ತಣ್ಣಗಾಯಿತು. ವಿಪಕ್ಷ ನಾಯಕ ಯಾರಾಗಬೇಕು ಅಂತ ಯೋಚನೆ ಮಾಡಬೇಕಾಗಿದೆ ಕಾಂಗ್ರೆಸ್. ಬಟ್ BJP ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ದೊಡ್ಡ ಜಯವನ್ನು ಸಾಧಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಒಟ್ಟಾರೆ ಹರಿಯಾಣದಲ್ಲಿ ತನ್ನ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು BJP ಸಕ್ಸಸ್ ಆಗಿದೆ. ಅದು BJP ವಿರುದ್ಧದ ಮತಗಳು ವಿಭಜನೆಯಾದ ಕಾರಣ.